ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಪೂಜಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಬೇಸಿಗೆಯ ಸ್ಪೆಷಲ್ ಎಲ್ಲರಿಗೂ ಇಷ್ಟ ಆಗುವಂತಹ ಮ್ಯಾಂಗೋ ಕುಲ್ಫಿಯನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ಹೊರಗಡೆ ಸಿಗುವಷ್ಟೇ ಸಾಫ್ಟಾಗಿ ಕ್ರೀಮಿಯಾಗಿ ಬರುವಂತಹ ಈ ಕುಲ್ಫಿಯನ್ನು ಹೇಗೆ ಮಾಡ್ಕೊಳ್ಳೋದಂತ ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಮೊದಲು ಒಂದು ಪ್ಯಾನಿಗೆ 1 ಲೀಟರ್ ಹಾಲನ್ನು ಹಾಕಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕಿ, ಹಾಗೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರನ್ನು ಕೂಡ ಹಾಕ್ಕೊಳ್ಳಿ ಹಾಲು ದಪ್ಪ ಆಗಲಿಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲವರ್ ಹಾಗೆ ಸಕ್ಕರೆ ಚೆನ್ನಾಗಿ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ನಾನೀಗ 2 ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಹಾಕ್ತಿದ್ದೇನೆ. ಹಾಲಿನ ಹುಡಿ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಹಾಕಬೇಕಂತಿಲ್ಲ, ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಮಿಲ್ಕ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಿದ್ದೇನೆ. ಇಡೀ ಏಲಕ್ಕಿ ಇದ್ದರೆ ಅದನ್ನು ಗುದ್ದಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಏಲಕ್ಕಿ ಪುಡಿ ಕೂಡ ಸಿಗ್ತದೆ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹಾಲು ಚೆನ್ನಾಗಿ ದಪ್ಪ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿ ಬರಿಸಬೇಕು. ಇಷ್ಟು ಕುದಿ ದಪ್ಪ ಆದರೆ ಸಾಕು. ಇದನ್ನೊಂದು ಬೌಲಿಗೆ ಹಾಕಿ ಹೊರಗಡೆನೇ ಇಡಿ ಕೂಲ್ ಆಗಲಿಕ್ಕೆ. ಇದು ಫುಲ್ಲು ಕೂಲ್ ಆಗಬೇಕು, ಬಿಸಿ ಇರಬಾರ್ದು. ನಂತರ ಒಂದು ಮಿಕ್ಸಿ ಜಾರಿಗೆ 2 ಮಾವಿನಕಾಯಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಿದ್ದೇನೆ. ನಾನಿಲ್ಲಿ ಕುಲ್ಫಿಗೆ 2 ಮಾವಿನಕಾಯಿಯನ್ನು ಹಾಕಿದ್ದೇನೆ. ಈಗ ಇದನ್ನು ಮುಚ್ಚಿ ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ, ನೀರೇನು ಹಾಕಬೇಡಿ. ನಂತರ ಇದನ್ನೊಂದು ಬೌಲಿಗೆ ಹಾಕಿ, ಹಾಗೆ ನಾವು ಮೊದಲೇ ಇಟ್ಟಂತಹ ಹಾಲಿನ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕಬೇಕು. ಇದು ಫುಲ್ ಕೂಲ್ ಆದಮೇಲೆ ಇದಕ್ಕೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನು ಹಾಕಿ. ಈಗ ಇದರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೇನೆ, ಯಾವುದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಐಸ್ ಕ್ಯಾಂಡಿ ಮೌಲ್ಡರ್ ಅಂತ ಸಿಗ್ತದೆ, ನೋಡ್ಬೋದು. ಇದಿಲ್ಲ ಅಂದರೆ ನೀವು ಸ್ಟೀಲ್ ಗ್ಲಾಸಲ್ಲಿ ಕೂಡ ಹಾಕ್ಕೊಳ್ಬೋದು. ಇದರ ಮೇಲೆ ಈಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಮೊದಲಿಗೆ ಹಾಕಿ, ನಂತರ ನಾವು ಮಿಶ್ರಣವನ್ನು ಇದರ ಮೇಲೆ ಹಾಕಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬನ್ನಿ. ನಂತರ ಫುಲ್ಲಾಗಿ ಹಾಕಿದ ಮೇಲೆ ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು, ಬೇಕಂತಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಇಲ್ಲಿ ಮಿಕ್ಸ್ ಮಾಡಿದ್ದೇವೆ. ನೀವು ಮೊದಲಿಗೆ ಮಿಕ್ಸ್ ಮಾಡಲಿಕ್ಕೆ ಹಾಕದಿದ್ದರೆ ಮೇಲಿಂದ ಸ್ವಲ್ಪ ಹಾಕ್ತಾ ಬಂದರೆ ಸಾಕು. ಈಗ ಇದನ್ನು 7 ರಿಂದ 8 ಗಂಟೆ ತನಕ ಫ್ರೀಝರಲ್ಲಿ ಇಡಬೇಕು. 8 ಗಂಟೆ ನಂತರ ಈಗ ಇದನ್ನು ಓಪನ್ ಮಾಡ್ತಿದ್ದೇನೆ. ಈಗ ಕುಲ್ಫಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.